ಶಾರದಾ ವಿದ್ಯಾಲಯದ 7ನೇ ವರ್ಷದ ವಾರ್ಷಿಕೋತ್ಸವ ಶಾರದೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಭವನದಲ್ಲಿ ನಡೆದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸೈಬರ್ ಕ್ರೈಂನ ಪೊಲೀಸ್ ಅಧಿಕಾರಿ ಲಿಂಗರಾಜ್ ರವರು ನೆರವೇರಿಸಿದರು. ಶಾರದೋತ್ಸವದಲ್ಲಿ ವಿದ್ಯಾರ್ಥಿಗಳಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇದೇ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷರಾದ ಎನ್ ಸಚ್ಚಿದಾನಂದ ಮೂರ್ತಿ, ಕಾರ್ಯದರ್ಶಿ ಆರ್ ಆನಂದ್, ಶಾಲೆಯ ಸಿಇಒ ಎಂಎ ಜಯಶ್ರೀ, ಶಿಕ್ಷಕಿಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ಶಾರದಾ ವಿದ್ಯಾಮಂದಿರದ 7ನೇ ವಾರ್ಷಿಕೋತ್ಸವ ನಡೀತಾ ಇದೆ KSOU ಸಭಾಂಗಣದಲ್ಲಿ. ಇವತ್ತಿನ ಮುಖ್ಯ ಅತಿಥಿಯಾಗಿ ಎಸ್ ಲಿಂಗರಾಜು ಸೈಬರ್ ಕ್ರೈಮ್ ಅವರು ಬಂದಿದ್ದರು. ತುಂಬ ಮೊಬೈಲಿನ ಯೂಸೇಜ್ ಬಗ್ಗೆ ತುಂಬ ಉಪಯುಕ್ತವಾದ ಮಾಹಿತಿನ ನೀಡಿದ್ರು. ಸೈಬರ್ ಕ್ರೈಮ್ ಯಾವ ಥರ ಆಗುತ್ತೆ, ಸೈಬರ್ ಕ್ರೈಮ್ಗೆ ಯಾವ ಥರ ಎಕ್ಸ್ಪೋಸ್ ಆಗ್ತಾರೆ ಮಕ್ಕಳು, ಮತ್ತು ಮಕ್ಕಳು ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಯಾವ ಥರ ಕ್ರಮಗಳನ್ನ ತಗೋಬೇಕು ಅಂತ ಹೇಳಿದ್ರು. ಸೊ ಅದು ಉಪಯುಕ್ತವಾದ ಮಾಹಿತಿ ಅನಿಸುತ್ತೆ. ಯಾಕಂದರೆ ಮಕ್ಕಳು ಬುಕ್ ಓದಲ್ಲ, ಇನ್ನೊಬ್ರು ಹೇಳಿದಾಗಲೇ ಗೊತ್ತಾಗೋದು, ಅದು ಪೋಷಕರಿಗೂ ತಲುಪಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಮಕ್ಕಳು ಒಳ್ಳೆಯ ಕಾರ್ಯಕ್ರಮ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸುಮಾರು 20 ಕಾರ್ಯಕ್ರಮ ಇದೆ. 300ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಸೊ ಇದರ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಅನಿಸುತ್ತೆ. ಮತ್ತು ನಮ್ಮಲ್ಲಿ ಓದಿರೋ ಮಕ್ಕಳು ಆ್ಯಪಲ್ವರೆಗೂ ಹೋಗಿದ್ದಾರೆ. ಸುಮಾರು ಜನ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಲಾಯರ್ಸ್ ಆಗಿದ್ದಾರೆ, ಸೈಂಟಿಸ್ಟ್ ಆಗಿದ್ದಾರೆ. ಈ ಕಾಲೇಜಿಂದ ಇನ್ನೂ ಹೆಚ್ಚು ಮಕ್ಕಳು ಬರಬೇಕು ಮತ್ತು ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಬೇಕು ಅನ್ನೋದೇ ನಮ್ಮ ಆಸೆ. ನಿನ್ನೆನೂ ಕೂಡ ಚೆನ್ನಾಗಿತ್ತು ಸರ್ ಕಾರ್ಯಕ್ರಮ. ನಿನ್ನೆ DAV ಸ್ಕೂಲಿನ ಕಾರ್ಯಕ್ರಮ ಇತ್ತು. ಗ್ರೇಡ್ 3 to 10th ಮಾತ್ರ ಮಾಡಿದ್ವಿ. ಸೊ ನಿನ್ನೆನೂ ಚೆನ್ನಾಗಿತ್ತು. ಅಡಿಷ್ನಲ್ ಡೆಪ್ಟಿ ಕಮಿಷನರ್ ಬಂದಿದ್ದರು, ಲೋಕನಾಥ್ ಅವ್ರು ಬಂದಿದ್ದರು. ಇವತ್ತು ಸಂಜೆ ಇಲ್ಲೇ ಪ್ರೀ ನರ್ಸರಿ ಟಿಲ್ 2nd ಸ್ಟ್ಯಾಂಡರ್ಡ್ ಇದೆ ಕಾರ್ಯಕ್ರಮ. ಅದಕ್ಕೆ ಜಾಹ್ನವಿ ಮೇಡಮು ADC ಅಸಿಸ್ಟೆಂಟ್ ಡೆಪ್ಟಿ ಕಮಿಷನರ್ ಕ್ರೈಮ್ಸ್ ಆ್ಯಂಡ್ ಟ್ರಾಫಿಕ್ ಬರ್ತಾ ಇದ್ದಾರೆ. ಸೊ ಅದೆಲ್ಲ ಯಶಸ್ವಿ ಆಗಲಿ, ಮಕ್ಳಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಫ್ಯೂಚರ್ ಬರಲಿ, ಒಳ್ಳೆ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಲಿ ಅಂತ ನಮ್ಮ ಆಸೆ. ನನಗೆತ್ತ ಜೋಡಿ ತುದಿಯಲ್ಲಿಯೇ ಮುಚ್ಚಿಟ್ಟು